Okay, good morning everyone. So let us start with the syllabus. In that first chapter is sets. Okay, so ನಿಮಗೆ ಈ ಚಾಪ್ಟರಿಂದ 1 ಮಾರ್ಕ್ ಕ್ವಶನ್ ಒಂದು ಬರುತ್ತೆ, 1 ಮಾರ್ಕ್ ಕ್ವಶನ್ ಒಂದು ಎಕ್ಸಾಮ್ಗೆ. ಓಕೆ, 2 ಮಾರ್ಕ್ಸ್ ಕ್ವಶನ್ ಒಂದು, 2 ಮಾರ್ಕ್ಸ್ ಕ್ವಶನ್ ಒಂದು ಬರುತ್ತೆ ಆ್ಯಂಡ್ 3 ಮಾರ್ಕ್ಸ್ ಕ್ವಶನ್ ಒಂದು ಬರುತ್ತೆ, ವಿಚ್ ಮೀನ್ಸ್ ಟೋಟಲ್ 6 ಮಾರ್ಕ್ಸ್ ಬರುತ್ತೆ ಈ ಚಾಪ್ಟರಿಂದ. ಓಕೆ, ನಿಮ್ಮ ಥಿಯರಿ ಎಕ್ಸಾಮ್ಗೆ 1 ಮಾರ್ಕ್ ಕ್ವಶನ್ ಒಂದು, 2 ಮಾರ್ಕ್ಸ್ ಕ್ವಶನ್ ಒಂದು, 3 ಮಾರ್ಕ್ಸ್ ಕ್ವಶನ್ ಒಂದು, ಟೋಟಲ್ 6 ಮಾರ್ಕ್ಸ್. ಓಕೆ, ಸೊ ಆ್ಯಂಡ್ ಸಿ ಇ ಟಿನಲ್ಲಿ ನಿಮಗೆ 1 ಕ್ವಶನ್ ಕೂಡ ಬರಲ್ಲ ಈ ಚಾಪ್ಟ್ರಿಂದ. ಸಿ ಇ ಟಿ ಎಕ್ಸಾಮಲ್ಲಿ 1 ಕ್ವಶನ್ ಕೂಡ ಬರಲ್ಲ. ಓಕೆ, ಕೌಂಟ್ ಆಗಲ್ಲ ಇದು ಸಿ ಇ ಟಿ ಎಕ್ಸಾಮ್ಗೆ. ಓನ್ಲಿ ಥಿಯರಿನಲ್ಲಿ ಮಾತ್ರ ಟೋಟಲ್ 6 ಮಾರ್ಕ್ಸ್ ಬರುತ್ತೆ. 1 ಮಾರ್ಕ್ ಕ್ವಶನ್ ಒಂದು, 2 ಮಾರ್ಕ್ಸ್ ಕ್ವಶನ್ ಒಂದು ಆ್ಯಂಡ್ 3 ಮಾರ್ಕ್ಸ್ ಕ್ವಶನ್ ಒಂದು. ಓಕೆ, ಸೊ ನಿಮಗೆ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಗಣಗಳು ಅಂತ ಕರಿತೀರಿ, ಸೆಟ್ಸ್ಗೆ ಗಣಗಳು. ಓಕೆ, so let us go with the definition of sets. So the definition, I mean sets can be defined as a well defined collection of objects. Well defined collection of objects. A set is a well defined collection of objects. So objects means any things, that is maybe alphabets, maybe numbers, maybe some materials which occurs in daily life. Okay, objects collection ಅವನ್ನೆಲ್ಲ ಕಲೆಕ್ಟ್ ಮಾಡೋದು ಆಬ್ಜೆಕ್ಟ್ಸ್ನ, ನಂಬರ್ಸ್ ಆಗಿರಲಿ ಅಥವಾ ಮೆಟೀರಿಯಲ್ಸ್ ಆಗಿರಲಿ ಅಥವಾ ಆಲ್ಫಾಬೆಟ್ಸ್ ಆಗಿರಲಿ ಅಥವಾ ಥಿಂಗ್ಸ್ ವಾಟ್ ಎವರ್ ಇಟ್ ಮೇ ಬಿ, ಅವನ್ನೆಲ್ಲ ಕಲೆಕ್ಟ್ ಮಾಡೋದು. ಆ್ಯಂಡ್ ದಟ್ ಕಲೆಕ್ಷನ್ ಮಸ್ಟ್ ಬಿ ವೆಲ್ ಡಿಫೈನ್ಡ್. ವೆಲ್ ಡಿಫೈನ್ಡ್ ಮೀನ್ಸ್, I mean the word well defined represent the collection must be unique. Andre ಈಗ for example, let us clarify this through an example. ಈಗ for example, set of all ovals of English alphabet ಅಂದರೆ ಏನಂತೀರಿ? ಇಂಗ್ಲೀಷ್ ಅಲ್ಫಾಬೆಟ್ಸಲ್ಲಿ ಇರ್ತಕ್ಕಂಥ ಓವಲ್ಸ್ ಅಂದರೆ you will say that those are A, E, I, O, U. ನಿಮಗೆ ಗೊತ್ತಿದೆ ಆಲ್ರೆಡಿ, ಇಂಗ್ಲೀಷಲ್ಲಿ ಓವಲ್ಸ್ ಅಂದರೆ ಎ, ಇ, ಐ, ಒ, ಯು. ಓಕೆ, ಇವನು ಬಿಟ್ಟು ಬೇರೆ ಯಾವ ಓವಲ್ಸ್ ಅಂತ ಹೇಳಕ್ಕೆ ಬರಲ್ಲ ನಮಗೆ, ಬಿಕಾಸ್ ದರ್ ಈಸ್ ಅ ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ದ್ಯಾಟ್ ಓನ್ಲಿ ದೀಸ್ 5 ಲೆಟರ್ಸ್ ಕಮ್ಸ್ ಅಂಡ್ ಓವಲ್ಸ್. ಓಕೆ, ಓವಲ್ಸ್ ಅಂಡರಲ್ಲಿ ಎ, ಇ, ಐ, ಒ, ಯು ಮಾತ್ರ ಬರುತ್ತೆ. ಯು ನೋ ದಟ್ ಆಲ್ರೆಡಿ. ಇವಾಗ ಫಾರ್ ಎಕ್ಸಾಂಪಲ್ ಬಿ ಅಂತಂದರೆ ಅದು ಓವಲ್ ಅಲ್ಲ, ಕಾನ್ಸನೆಂಟ್ ಅಂತ ಹೇಳ್ತೀರಿ. ಅಥವಾ ಝೆಡ್ ಅಂದರೆ ಅದು ಓವಲ್ ಅಲ್ಲ, ಕಾನ್ಸನೆಂಟ್ ಅಂತ ಹೇಳ್ತೀರಿ. ಅಂದರೆ ಇದು ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಂತ ಅರ್ಥ. ಓಕೆ, ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಂದರೆ ಯುನಿಕ್, ಅದು ಯುನಿಕ್, ಇವು ಬಿಟ್ಟು ಬೇರೆ ಇರೋಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಇರಬೇಕು ನಾವು ಮಾಡ್ತಕ್ಕಂಥ ಕಲೆಕ್ಷನ್. ವೆಲ್ ಡಿಫೈನ್ಡ್ ಮೀನ್ಸ್. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್, ದಟ್ ಈಸ್ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್. ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ನೀವೇನು ಹೇಳ್ತೀರಿ? You can say that those are 1, 2, 3, 4, 5 and so on up to infinity. ಇವನ್ನೇ ನೀವು ಸ್ವಾಭಾವಿಕ ಸಂಖ್ಯೆಗಳಂತ ಕರಿತೀರಿ ಅಥವಾ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀರಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ -5 ಅಂತ ಹೇಳಿದರೆ ಅದು ನ್ಯಾಚುರಲ್ ನಂಬರ್ ಅಲ್ಲ, ನಿಮಗೆ ಗೊತ್ತಿದೆ. ಬಿಕಾಸ್ ನ್ಯಾಚುರಲ್ ನಂಬರ್ ಕ್ಯಾನಾಟ್ ಬಿ ನೆಗೆಟಿವ್ ಇರಲಿಕ್ಕೆ ಚಾನ್ಸ್ ಇಲ್ಲ. ಅದು ನ್ಯಾಚುರಲ್ ನಂಬರ್ಸ್ ಅಂದರೆ 1ರಿಂದ ಹಿಡಿದು ಅಪ್ ಟು ಇನ್ಫಿನಿಟಿವರೆಗೂ ಇರ್ತಾವಂತ ಗೊತ್ತಿದೆ ಆಲ್ರೆಡಿ. ಸೊ ಅವನು ಬಿಟ್ಟು ಬೇರೆ ಯಾವುದೇ ನಂಬರ್ ನ್ಯಾಚುರಲ್ ನಂಬರ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. 0 ಅಂದರೆ ಅದು ನ್ಯಾಚುರಲ್ ನಂಬರ್ ಅಲ್ಲ ಅಂತ ಹೇಳ್ತೀರಿ. ಸಪೋಸ್ -100 ಅಂದರೆ ಅದೂ ನ್ಯಾಚುರಲ್ ನಂಬರ್ ಅಲ್ಲ ಅಂತ ಹೇಳ್ತೀರಿ. ಸೊ ಇಟ್ ಈಸ್ ಎ ವೆಲ್ ಡಿಫೈನ್ಡ್ ಕಲೆಕ್ಷನ್. ಯುನಿಕ್ ವೇನಲ್ಲಿ ಡಿಫೈನ್ ಆಗಿದೆ, ಒಂದೇ ವೇನಲ್ಲಿ. ಇದರೊಳಗೆ ಆ ಸೆಟ್ಟಲ್ಲಿ, ಐ ಮೀನ್ ಆ ಕಲೆಕ್ಷನಲ್ಲಿ ಈ ನಂಬರ್ಸ್ ಬಿಟ್ಟು ಬೇರೆ ಯಾವ ಇರೋಕ್ಕೆ ಚಾನ್ಸ್ ಇಲ್ಲ. So it is a well defined collection. Okay, if for example set of all dangerous animals in the world, set of all ಅಥವಾ collection of all dangerous animals in the world, collection of all dangerous animals in the world. ಅಂದರೆ
ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಡೇಂಜರ್ ಪ್ರಾಣಿಗಳು ಯಾವುವು ಅಂತೇಳಿ ಅದರದ್ದು ಕಲೆಕ್ಟ್ ಮಾಡಿ ಬರೆಯೋದು. ಸೊ ಇದು ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಲ್ಲ. ಬಿಕಾಸ್ ಈಗ ಫಾರ್ ಎಕ್ಸಾಂಪಲ್ ಒಬ್ಬರ ದೃಷ್ಟಿಯಲ್ಲಿ ನಾಯಿ ಡಾಗ್ ಇರುತ್ತಲ್ಲ, ಅದು ಡೇಂಜರಸ್ ಆ್ಯನಿಮಲ್ ಆಗಿರುತ್ತೆ. ಅವ್ರ ಪ್ರಕಾರ ಅದು ಡೇಂಜರಸ್ ಆ್ಯನಿಮಲ್. ನಾಯಿ ಅಂದರೆ ಭಯ ಇರೋರಿಗೆ, ಕೆಲವರಿಗೆ ನಾಯಿ ಅಂದರೆ ಭಯ ಇರಲ್ಲ. ಓಕೆ, ಅವ್ರಿಗೆ ಅದು ಡೇಂಜರಸ್ ಆ್ಯನಿಮಲ್ ಆಗಲ್ಲ. ಸಿಮಿಲರ್ಲಿ ಸ್ನೇಕ್, ಹಾವು, ಕೆಲವ್ರಿಗೆ ಹಾವು ಅಂದರೆ ಭಯ ಇರುತ್ತೆ, ಹಂಗಾಗಿ ಅವ್ರ ದೃಷ್ಟಿಯಲ್ಲಿ ಇದು ಡೇಂಜರಸ್ ಆ್ಯನಿಮಲ್ ಸ್ನೇಕ್. ಕೆಲವ್ರಿಗೆ ಹಾವು ಅಂದರೆ ಭಯನೇ ಇರಲ್ಲ, ಅವ್ರ ಮೈ ಮೇಲೆ ಹಾಕ್ಕೊಂಡು ತಿರುಗಾಡ್ತಾರೆ ಹಾವನ್ನ ಕೆಲವರು. ಅವ್ರ ದೃಷ್ಟಿಯಲ್ಲಿ ಸ್ನೇಕ್ ಅನ್ನೋದು ಡೇಂಜರಸ್ ಆ್ಯನಿಮಲ್ ಅಲ್ಲ. ಅಂದರೆ ಇಲ್ಲಿ ಡೆಸಿಷನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಚೇಂಜ್ ಆಗ್ತಾಯಿದೆ. ಓಕೆ, ಯುನಿಕ್ ಇಲ್ಲ, ಎಲ್ಲರ ದೃಷ್ಟಿಯಲ್ಲೂ ಯುನಿಕ್ ಇಲ್ಲ, ಒಂದೇ ರೀತಿ ಇಲ್ಲ. ಹಂಗಾಗಿ ಡೇಂಜರಸ್ ಆ್ಯನಿಮಲ್ಸ್ ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಲ್ಲ. ಓಕೆ, ಆಮೇಲೆ ಕೆಲವ್ರಿಗೆ ಕ್ಯಾಟ್, ಬೆಕ್ಕನ್ನು ನೋಡಿದ್ರೆ ಕೆಲವ್ರಿಗೆ ಹೆದರಿಕೆ ಇರುತ್ತೆ, ಅವರಿಗೆ ಅವರು ಡೇಂಜರಸ್ ಆ್ಯನಿಮಲ್ ಅದು. ಕೆಲವ್ರಿಗೆ ಬೆಕ್ಕನ್ನು ನೋಡಿದ್ರೆ ಹೆದರಿಕೆ ಇರಲ್ಲ, ಅವ್ರಿಗದು ಡೇಂಜರಸ್ ಆ್ಯನಿಮಲ್ ಅಲ್ಲ. ಯು ಮೇ ಟೇಕ್ ರ್ಯಾಟ್, ಕೆಲವ್ರಿಗೆ ಇಲಿನ ನೋಡಿದ್ರೆ ಭಯ ಆಗುತ್ತೆ, ಅವ್ರ ದೃಷ್ಟಿಯಲ್ಲಿ ಅದು ಡೇಂಜರಸ್ ಆ್ಯನಿಮಲ್. ಇನ್ನು ಕೆಲವ್ರಿಗೆ ಇಲ್ಲಿನ ನೋಡಿದ್ರೆ ಭಯ ಇರಲ್ಲ, ಹೆದರಿಕೆ ಇರಲ್ಲ ಅದಂದರೆ, ಸೊ ಅವ್ರ ದೃಷ್ಟಿಯಲ್ಲಿ ಅದು ಡೇಂಜರಸ್ ಆ್ಯನಿಮಲ್ ಅಲ್ಲ. ಸೊ ಹಂಗಾಗಿ ಇಲ್ಲಿ ಡೆಸಿಷನ್ನು ಆ ಕಲೆಕ್ಷನ್, ಡೇಂಜರಸ್ ಆ್ಯನಿಮಲ್ಸ್ದು ಕಲೆಕ್ಷನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಚೇಂಜ್ ಆಗ್ತಾಯಿದೆ. ಓಕೆ, ಅಂದರೆ ಅದು ಎಲ್ಲರ ದೃಷ್ಟಿಯಲ್ಲೂ ಒಂದೇ ರೀತಿ ಇಲ್ಲ. ಬಿಕಾಸ್ ಎಲ್ಲರಿಗೂ ಡಾಗ್ ಅಂದರೆ ಭಯ ಇರಲ್ಲ, ಎಲ್ಲರಿಗೂ ಸ್ನೇಕ್ ಅಂದರೆ ಭಯ ಇರಲ್ಲ, ಎಲ್ಲರ ದೃಷ್ಟಿಯಲ್ಲೂ ಕ್ಯಾಟ್ ಅಂದರೆ ಭಯ ಇರಲ್ಲ. ಸೊ ಒಬ್ಬರಿಂದ ಒಬ್ಬರಿಗೆ ಡೆಸಿಷನ್ ಚೇಂಜ್ ಆಗ್ತಾ ಹೋಗ್ತಾಯಿದೆ. ಹಂಗಾಗಿ ಅದು ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಲ್ಲ. ಓಕೆ, ಈ ಎಕ್ಸಾಂಪಲಲ್ಲಿ ಸ್ವಾಭಾವಿಕ ಸಂಖ್ಯೆಗಳು, ಐ ಮೀನ್ ನ್ಯಾಚುರಲ್ ನಂಬರ್ಸ್ ಆದರೆ ಎಲ್ಲರ ದೃಷ್ಟಿಯಲ್ಲೂ ಇವೇ ಇರ್ತಾವೆ. 1 2 3 4 5 6 ಆ್ಯಂಡ್ ಸೊ ಆನ್. ಇವು ಬಿಟ್ಟು ನಿಮ್ಮನ್ನೆಲ್ಲ ಯಾರನ್ನು ಕೇಳಿದ್ರೆ ಅದನ್ನೇ ಹೇಳ್ತಾರೆ. ನ್ಯಾಚುರಲ್ ನಂಬರ್ಸ್ ಅಂದರೆ 1ರಿಂದ ಹಿಡಿದು ಇನ್ಫಿನಿಟಿವರೆಗೂ ಅಂತ ಹೇಳಿ. ಓಕೆ, ಅಂದರೆ ಇದು ಎಲ್ಲರ ದೃಷ್ಟಿಯಲ್ಲೂ ಒಂದೇ, ಯುನಿಕ್. ಹಂಗಾಗಿದು ವೆಲ್ ಡಿಫೈನ್ಡ್ ಕಲೆಕ್ಷನ್. ಈ ಎಕ್ಸಾಂಪಲಲ್ಲಿ ಓವಲ್ಸ್ ಅಂತಿದ್ದಾವೆ. ಓವಲ್ಸ್ ಮೀನ್ಸ್ ಎಲ್ಲ ನಿಮ್ಮ ದೃಷ್ಟಿಯಲ್ಲಿ ಅಷ್ಟೇ ಅಲ್ಲ, ನಮ್ಮ ದೃಷ್ಟಿಯಲ್ಲಿ ಅಷ್ಟೇ ಅಲ್ಲ, ಥ್ರೂ ಔಟ್ ವರ್ಲ್ಡಲ್ಲಿ ಯಾರನ್ನ ಕೇಳಿದ್ರು ಓವಲ್ಸ್ ಅಂದರೆ ಇವೇ ಅಂತಾರೆ. AEIOU ಇವನ್ನ ಬಿಟ್ಟು ಬೇರೆ ಯಾವುದೇ ಆಲ್ಫಾಬೆಟ್ನ ಓವಲ್ ಅಂತ ಅನ್ನಂಗಿಲ್ಲ, ಯಾರನ್ನ ಕೇಳಿದ್ರು ಕೂಡ. ಓಕೆ, ಹಂಗಾಗಿ ಎಲ್ಲರ ದೃಷ್ಟಿಯಲ್ಲೂ ಯುನಿಕ್ ಇದು, ಯುನಿಕ್ ಅಂದರೆ ಇದು ವೆಲ್ ಡಿಫೈನ್ಡ್ ಕಲೆಕ್ಷನ್. ಓಕೆ, ಸೊ ಎ ಸೆಟ್ ಈಸ್ ಎ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ನಾಟ್ ಓನ್ಲಿ ಕಲೆಕ್ಷನ್, ಯಾವುದಾದ್ರೂ ವಸ್ತುಗಳು, ನಂಬರ್ಸು ಅಥವಾ ಆಲ್ಫಾಬೆಟ್ಸ್ನ ಸೇರಿಸಿ ಬರೆಯೋದಲ್ಲ, ನೀವು ಸೇರಿಸಿ ಬರೆದಿರೋದು ವೆಲ್ ಡಿಫೈನ್ಡ್ ಆಗಿರಬೇಕು. ಓಕೆ, ವೆಲ್ ಡಿಫೈನ್ಡ್ ಅಂದರೆ ಈ ರೀತಿ ಎಲ್ಲರ ದೃಷ್ಟಿಯಲ್ಲೂ ಯುನಿಕ್ ಇರಬೇಕು, ಒಂದೇ ರೀತಿ ಅದನ್ನು ಡಿಸೈಡ್ ಮಾಡಬೇಕು. ಓಕೆ, ಸೊ ದ ಡೆಫಿನಿಷನ್ ಆಫ್ ಸೆಟ್ ಈಸ್ ಎ ಸೆಟ್ ಈಸ್ ಎ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಓಕೆ, ಯು ಕ್ಯಾನ್ ರೈಟ್ ದ ಡೆಫಿನಿಷನ್ ಇನ್ ಯುವರ್ ನೋಟ್ಸ್ ಲೇಟರ್. ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ಇಟ್. ಇದನ್ನು ಸ್ಕ್ರೀನ್ಶಾಟ್ ತೊಗೊರಿ. ನೀವು ಈ ವಿಡಿಯೋ ನೋಡಬೇಕಾದ್ರೆ ಪಾಸ್ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ತೊಗೊಳ್ರಿ, ಆಮೇಲೆ ನೋಟ್ಸಲ್ಲಿ ಕಾಪಿ ಮಾಡ್ಕೊರಿ ದಿಸ್ ಡೆಫಿನಿಷನ್. ಓಕೆ, now moving forward, the next concept is the representation of sets. ರೆಪ್ರೆಸೆಂಟೇಷನ್ ಆಫ್ ಸೆಟ್ಸ್. ಸೊ ಸೆಟ್ಸ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡಬೇಕು, ಯಾವ ರೀತಿ ಡಿನೋಟ್ ಮಾಡಬೇಕು, ಅವನ್ನ ಹೆಂಗೆ ನಾವು ಬರಿಬೇಕು ಅವನ್ನಂತೇಳಿ. ಸೊ ಇದರಲ್ಲಿ 2 ಮೆಥಡ್ಸ್ ಇದ್ದಾವೆ. ಸೆಟ್ನ ರೆಪ್ರೆಸೆಂಟ್ ಮಾಡೋದರಲ್ಲಿ 2 ರೀತಿ ನಾವು ರೆಪ್ರೆಸೆಂಟ್ ಮಾಡ್ಬೋದು ಸೆಟ್ನ. ಸೊ ದೋಸ್ 2 ಮೆಥಡ್ಸ್ ಆರ್ roster form and second one is set builder form. ಸೊ ನೀವು 2 ವೇಸಲ್ಲಿ ಸೆಟ್ಸ್ನ ರೆಪ್ರೆಸೆಂಟ್ ಮಾಡ್ಬೋದು. ಸೆಟ್ ಅಂದರೆ ಆಲ್ರೆಡಿ ಗೊತ್ತಿದೆ ನಿಮಗೆ, ಸೆಟ್ ಈಸ್ ಎ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಓಕೆ, ಸೊ ಇದನ್ನು 2 ರೀತಿ ನೀವು ರೆಪ್ರೆಸೆಂಟ್ ಮಾಡ್ಬೋದು. ಒಂದು ರೋಸ್ಟರ್ ಫಾರ್ಮ್ ಯೂಸ್ ಮಾಡಿಬಿಟ್ಟು, ಇನ್ನೊಂದು ಸೆಟ್ ಬಿಲ್ಡರ್ ಫಾರ್ಮ್. ಓಕೆ, 2 ಮೆಥಡ್ಸಲ್ಲಿ ನಾವು ಅದನ್ನು ಸೆಟ್ನ ರೆಪ್ರೆಸೆಂಟ್ ಮಾಡ್ಬೋದು. ಓಕೆ, ಸೊ ಕಮಿಂಗ್ ಟು ಫಸ್ಟ್ ಒನ್, ದಟ್ ಈಸ್ ರೋಸ್ಟರ್ ಫಾರ್ಮ್. ರೋಸ್ಟರ್ ಫಾರ್ಮ್ ಮೀನ್ಸ್ ಆ ಸೆಟ್ಟಲ್ಲಿರ್ತಕ್ಕಂಥ ಎಲ್ಲ ನಂಬರ್ಸ್ನ ಬರೆಯೋದು.
ಅಥವಾ ಎಲ್ಲ ಎಲಿಮೆಂಟ್ಸ್ನ ಬರೆಯೋದು. ಓಕೆ, ಅಥವಾ ಅದರಲ್ಲಿರೋ ಎಲ್ಲ ಮೆಟೀರಿಯಲ್ಸ್ ಏನಿದ್ದಾವೆ ಅವನ್ನೆಲ್ಲ ಸೇರಿಸಿ ಬರೆಯೋದು. ಈಗ ಫಾರ್ ಎಕ್ಸಾಂಪಲ್ ವೋವಲ್ಸ್ ಅಂತಂದ್ರೆ ಪ್ರೀವಿಯಸ್ ಎಕ್ಸಾಂಪಲೇ ತೊಗೋರಿ. ವೋವಲ್ಸ್ ಇನ್ ಇಂಗ್ಲೀಷ್ ಆಲ್ಫಾಬೆಟ್ ಅಂದ್ರೆ ಏನು ಬರೀತೀರಿ? ಎ, ಇ, ಐ, ಓ, ಯು. ಆ ವೋವಲ್ಸ್ ಅಂದರೆ ಏನೇನು ಬರ್ತಾವೆ ಅವನ್ನೆಲ್ಲ ಬರೆದಿರಿ. ಇದರಲ್ಲಿ ಇರ್ತಕ್ಕಂಥ ಒಂದೊಂದು ಏನು ಆಲ್ಫಾಬೆಟು ಒಂದೊಂದು ಎಲಿಮೆಂಟ್ ಅಂತ ಕರಿತೀರಿ. ELEMENT. ಓಕೆ, ಎಲಿಮೆಂಟ್. ಸೊ ರೋಸ್ಟರ್ ಫಾರ್ಮ್ ಅಂತಂದ್ರೆ ಏನು ಸೆಟ್ ಕೊಟ್ಟದ ಆ ಸೆಟ್ಟಲ್ಲಿರ್ತಕ್ಕಂಥ ಎಲ್ಲ ನಂಬರ್ಸ್ ಅಥವಾ ಎಲ್ಲ ಆಲ್ಫಾಬೆಟ್ಸ್ ಅಥವಾ ಎಲ್ಲ ಆಬ್ಜೆಕ್ಟ್ಸ್ನ ಕಲೆಕ್ಟ್ ಮಾಡಿ ಬರೆಯೋದು. ಇವಾಗ ಓವಲ್ಸ್ ಅಂತ ಹೇಳಿದರೆ AEIOU. ಅಥವಾ ನ್ಯಾಚುರಲ್ ನಂಬರ್ಸ್ ಅಂತಂದರೆ 1 2 3 4 5 6 ಆ್ಯಂಡ್ ಸೊ ಆನ್. ಅಥವಾ ಆಡ್ ನ್ಯಾಚುರಲ್ ನಂಬರ್ಸ್ ಅಂತಂದರೆ ಯಾವ ಬರ್ತಾವೆ? 1 3 5 7 9 11 ಆ್ಯಂಡ್ ಸೊ ಆನ್. ಓಕೆ, ಅಥವಾ ಈವನ್ ನ್ಯಾಚುರಲ್ ನಂಬರ್ಸ್ ಅಂತಂದರೆ 2 4 6 8 10 12 ಆ್ಯಂಡ್ ಸೊ ಆನ್. ಓಕೆ, ಅಂದರೆ ಏನು ಸೆಟ್ ಕೊಟ್ಟಾರ ಆ ಸೆಟ್ಟಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ನ ಬರಿತಾ ಹೋಗೋದು. ಓಕೆ, ಏನೇನಿದಾವೆ ಅವೆಲ್ಲ, ಅದು ರೋಸ್ಟರ್ ಫಾರ್ಮ್. ಓಕೆ, ನಾವು ಸೆಕೆಂಡ್ ಒನ್ ಇಸ್ ಸೆಟ್ ಬಿಲ್ಡರ್ ಫಾರ್ಮ್. Set builder form means you need to write the condition which is satisfied by the elements of that set. ಆ ಸೆಟ್ಟಲ್ಲಿ ಏನು ಎಲಿಮೆಂಟ್ಸ್ ಇದ್ದಾವೆ ಆ ಎಲಿಮೆಂಟ್ಸನ್ನ ಬರೆಯೋದಲ್ಲ, ಆ ಎಲಿಮೆಂಟ್ಸು ಏನು ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ತೋ ಆ ಕಂಡೀಷನ್ನ ಬರೆಯೋದು ಸೆಟ್ ಬಿಲ್ಡರ್ ಫಾರ್ಮ್ ಅಂದರೆ. ಓಕೆ, ಇವಾಗ AEIOU ಇದೆ. ಇದು ಯಾವ ಕಂಡೀಷನ್, ಇದರಲ್ಲಿರೋ ಎಲ್ಲ ಎಲಿಮೆಂಟ್ಸು ಯಾವ ಕಂಡೀಷನ್ನ ಹೋಲ್ಡ್ ಮಾಡ್ತಾವೆ? ದೀಸ್ ಆರ್ ನಥಿಂಗ್ ಬಟ್ ಓವಲ್ಸ್ ಆಫ್ ಇಂಗ್ಲೀಷ್ ಆಲ್ಫಾಬೆಟ್. ಅದನ್ನು ಬರಿಬೇಕು. ಸೊ ಈ ಸೆಟ್ ಬಿಲ್ಡರ್ ಫಾರ್ಮ್ ಬರೀರಿ ಅಂದರೆ ಇವೇನಿವು AEIOU ಅನ್ನೋದು ಓವಲ್ಸ್ ಅವು. ಇವು ನಿಮಗೆ ಗೊತ್ತಿದೆ ಆಲ್ರೆಡಿ, ಇಂಗ್ಲೀಷ್ ಆಲ್ಫಾಬೆಟಲ್ಲಿ ಇರ್ತಕ್ಕಂಥ ಓವಲ್ಸ್ ಅವು. ಅದನ್ನು ಬರೆಯೋದು. ದಟ್ ಈಸ್ X such that X is a vowel. Okay, X is a vowel in English alphabets. X is a vowel in English alphabet. ಈ ಸೆಟ್ಟಲ್ಲಿ ಏನಿದ್ದಾವೆ X ಅನ್ನೋವಿದ್ದಾವೆ. ಆ X ಏನಾಗಿರಬೇಕು? X is a vowel in English alphabet. ಓಕೆ, ಸೊ ಇಂಗ್ಲೀಷ್ ಆಲ್ಫಾಬೆಟಲ್ಲಿರ್ತಕ್ಕಂಥ ಓವಲ್ಸ್ ಅಂದರೆ ಯಾವ ಬರೀಬೇಕು? ಇವೇ ಇರ್ತಾವೆ. ಅಂಡರ್ಸ್ಟುಡ್ ಅದು. ಓಕೆ, ಸೊ ಈ ರೀತಿ ಎಲ್ಲ ಎಲಿಮೆಂಟ್ಸ್ನ ಬರೆಯೋದು ರೋಸ್ಟರ್ ಫಾರ್ಮು. ಓಕೆ, ಆ ಎಲಿಮೆಂಟ್ಸ್ ಏನು ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ ಆ ಕಂಡೀಷನ್ನ ಬರೆಯೋದು ಅಥವಾ ಆ ಪ್ರಾಪರ್ಟಿನ ಬರೆಯೋದು ಸೆಟ್ ಬಿಲ್ಡರ್ ಫಾರ್ಮ್. ಓಕೆ, ಸಪೋಸ್ ಈ ಸೆಟ್ ಇದೆ 1 3 5 7 9 11 ಆ್ಯಂಡ್ ಸೊ ಆನ್. ಸೊ ಈ ರೀತಿ ಎಲ್ಲ ಎಲಿಮೆಂಟ್ಸ್ನ ಬರೆಯೋದು ರೋಸ್ಟರ್ ಫಾರ್ಮು. ಅದು ಸ್ಯಾಟಿಸ್ಫೈ ಮಾಡ್ತಕ್ಕಂಥ ಕಂಡೀಷನ್ ಬರೆಯೋದು ಸೆಟ್ ಬಿಲ್ಡರ್ ಫಾರ್ಮ್. ಓಕೆ, ಸೊ ಈ ಸೆಟ್ಗೆ ಸೆಟ್ ಬಿಲ್ಡರ್ ಫಾರ್ಮ್ ಬರೀರಂದ್ರೆ ಏನು ಬರಿಬೇಕು ನಾವು? ಅದರಲ್ಲಿ ಏನಿದ್ದಾವೆ ಎಲ್ಲ ಆಡ್ ನ್ಯಾಚುರಲ್ ನಂಬರ್ಸ್ ಇದ್ದಾವೆ. ಆಡ್ ನ್ಯಾಚುರಲ್ ನಂಬರ್ಸ್ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳಿದ್ದಾವೆ ಆ್ಯಂಡ್ ಅವು ಆಡ್ ನಂಬರ್ಸ್ ಆಗಿದ್ದಾವೆ. 1 3 5 7 9 11 ಆ್ಯಂಡ್ ಸೊ ಆನ್. ಸೊ ಅದಕ್ಕೆ ಸೆಟ್ ಬಿಲ್ಡರ್ ಫಾರ್ಮ್ ಏನು ಬರೀಬೇಕು? ಆ ಸೆಟ್ಟಲ್ಲಿ X such that ಓಕೆ X is an odd natural number. ಸೊ ಇದು ಸೆಟ್ಟಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ ಸ್ಯಾಟಿಸ್ಫೈ ಮಾಡ್ತಕ್ಕಂಥ ಪ್ರಾಪರ್ಟಿ ಬರೆದಿರಿ. ಓಕೆ, X such that X is an odd natural number. ಆಡ್ ನಂಬರ್ ಅಂತ ಅಷ್ಟೇ ಮೆನ್ಷನ್ ಮಾಡಿದರೆ, ನ್ಯಾಚುರಲ್ ತೆಗೆದುಬಿಟ್ಟು ಬರೀ ಆಡ್ ನಂಬರ್ ಅಂತ ಮೆನ್ಷನ್ ಮಾಡಿದರೆ ಇವಿಷ್ಟೆಲ್ಲ ಇನ್ನೂ ಬೇರೆವು ಕೂಡ ಬರ್ತಾವೆ. ಬಿಕಾಸ್ -1 ಕೂಡ ಆಡ್ ನ್ಯಾಚುರಲ್ ನಂಬರೇ, ಆಡ್ ನಂಬರೇ. ಸಿಮಿಲರ್ಲಿ -3 ಕೂಡ ಆಡ್ ನಂಬರೇ, -5 ಕೂಡ ಆಡ್ ನಂಬರೇ. ಸೊ ಇವು ಕೂಡ ಬಂದುಬಿಡ್ತಾವೆ ನೀವು ಬರೀ ಆಡ್ ನಂಬರ್ ಅಂತ ಅಷ್ಟೇ ಬರೆದ್ರೆ ನ್ಯಾಚುರಲ್ ತೆಗೆದುಬಿಟ್ಟು. ಓಕೆ, ಹಾಗಾಗಿ ಅದೇ ನೀವು ಆಡ್ ನ್ಯಾಚುರಲ್ ನಂಬರ್ ಅಂತ ಬರೆದ್ರೆ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಆಡ್ ನಂಬರ್ಸ್ ಯಾವಿದಾವೆ ಅವು ಮಾತ್ರ ಬರ್ತಾವೆ. ಅವಂದರೆ ಈ ನಂಬರ್ಸ್. ಓಕೆ, ಓನ್ಲಿ ಆಡ್ ನಂಬರ್ ಅಂತ ಅಷ್ಟೇ ಬರೆದ್ರೆ ಈ ನೆಗೆಟಿವ್ ನಂಬರ್ಸ್ ಕೂಡ ಬರ್ತಾವೆ. -1 -3 -5 -7 -9 ಅವೆಲ್ಲ ಬರ್ತಾವೆ ನೆಗೆಟಿವ್ ನಂಬರ್ಸ್. ಬಿಕಾಸ್ ಅವು ಕೂಡ ಆಡ್ ನಂಬರ್ಸೇ. ಓಕೆ, ಆಡ್ ನ್ಯಾಚುರಲ್ ನಂಬರ್ಸ್ ಅಂತ ಬರೆದ್ರೆ
ಒಂದರಿಂದ ಇನ್ಫಿನಿಟಿವರೆಗೂ ಏನು ಆಡ್ ನಂಬರ್ಸ್ ಇದೆ ಅವು ಮಾತ್ರ ಬರ್ತಾವೆ. ಬಿಕಾಸ್ ನ್ಯಾಚುರಲ್ ನಂಬರ್ಸ್ ಅಂದರೆ ಇವು 1 2 3 4 ಆ್ಯಂಡ್ ಸೊ ಆನ್. ಅವಿಷ್ಟರಲ್ಲಿ ಇರ್ತಕ್ಕಂಥ ಆಡ್ ನಂಬರ್ಸ್ ಮಾತ್ರ ಬರ್ತಾವೆ. ದಟ್ ಈಸ್ ನಥಿಂಗ್ ಬಟ್ ದಿಸ್ ಸೆಟ್. ಓಕೆ, ಸೊ 1 3 5 7 9 11 ಆ್ಯಂಡ್ ಸೊ ಆನ್ ಇದು ರೋಸ್ಟರ್ ಫಾರ್ಮು. ಅಂದರೆ ಆ ಸೆಟ್ಟಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ನ ಬರೆದಿರಿ. ಓಕೆ, ಇದು ಕರೆಸ್ಪಾಂಡಿಂಗ್ ಸೆಟ್ ಬಿಲ್ಡರ್ ಫಾರ್ಮ್. ಬಿಕಾಸ್ ಅದರಲ್ಲಿರ್ತಕ್ಕಂಥ ಎಲಿಮೆಂಟ್ಸು ಏನು ಪ್ರಾಪರ್ಟಿ ಸ್ಯಾಟಿಸ್ಫೈ ಮಾಡ್ತಾವೆ ಅದನ್ನು ಬರೆದಿರಿ. ಓಕೆ, ಸೊ ರೋಸ್ಟರ್ ಫಾರ್ಮ್ ಅಂತಂದರೆ ಸೆಟ್ಟಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ನ ಬರೆಯೋದು. ಸೆಟ್ ಬಿಲ್ಡರ್ ಫಾರ್ಮ್ ಅಂತಂದರೆ ಕೊಟ್ಟಿರ್ತಕ್ಕಂಥ ಸೆಟ್ಟಲ್ಲಿರ್ತಕ್ಕಂಥ ಎಲಿಮೆಂಟ್ಸು ಏನು ಪ್ರಾಪರ್ಟಿ ಸ್ಯಾಟಿಸ್ಫೈ ಮಾಡುತ್ತೆ ಅದನ್ನು ಬರೆಯೋದು. ಓಕೆ, ಸೊ ನಿಮಗಿಲ್ಲಿ 1 ಮಾರ್ಕ್ ಕ್ವಶನ್ ಅರೈಸ್ ಆಗುತ್ತೆ. ಯು ಮೇ ಗೆಟ್ 1 ಮಾರ್ಕ್ ಕ್ವಶನ್ ಹಿಯರ್. ಒಂದು ಸೆಟ್ ಕೊಟ್ಟು, ಓಕೆ, ರೋಸ್ಟರ್ ಫಾರ್ಮಲ್ಲಿ ಒಂದು ಸೆಟ್ ಕೊಟ್ಟು ಸೆಟ್ ಬಿಲ್ಡರ್ ಫಾರ್ಮ್ ಬರೀರಂತ ಕೇಳ್ಬೋದು. ಓಕೆ, ರೋಸ್ಟರ್ ಫಾರ್ಮ್ ಅಂದರೆ ಏನು ಕೊಡ್ತಾರೆ? ಎಲಿಮೆಂಟ್ಸ್ ಕೊಡ್ತಾರೆ ಸೆಟ್ಟಲ್ಲಿ. ಅದ್ರದ್ದು ಸೆಟ್ ಬಿಲ್ಡರ್ ಫಾರ್ಮ್ ಬರಿಬೇಕಂದ್ರೆ ಕೊಟ್ಟಿರ್ತಕ್ಕಂಥ ಎಲಿಮೆಂಟ್ಸ್ ಏನು ಪ್ರಾಪರ್ಟಿ ಸ್ಯಾಟಿಸ್ಫೈ ಮಾಡುತ್ತೋ ಅದನ್ನು ಬರಿಬೇಕು. ಓಕೆ, ರೋಸ್ಟರ್ ಫಾರ್ಮ್ ಕೊಟ್ಟು ಸೆಟ್ ಬಿಲ್ಡರ್ ಫಾರ್ಮ್ ಕೇಳ್ಬೋದು, ಅಥವಾ ಸೆಟ್ ಬಿಲ್ಡರ್ ಫಾರ್ಮ್ ಕೊಟ್ಟು ರೋಸ್ಟರ್ ಫಾರ್ಮ್ ಕೇಳ್ಬೋದು. ಸೆಟ್ ಬಿಲ್ಡರ್ ಫಾರ್ಮ್ ಅಂದರೆ ಏನು ಕೊಡ್ತಾರೆ? ಕಂಡೀಷನ್ ಕೊಡ್ತಾರೆ. ಆ ಸೆಟ್ಟಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ ಏನು ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತದೆ ಅದನ್ನು ಕೊಡ್ತಾರೆ. ಆ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಕ್ಕಂಥ ಎಲಿಮೆಂಟ್ಸ್ ಯಾವ್ಯಾವ ಅಂತ ನಾವು ಬರಿಬೇಕು. ಓಕೆ, ಯು ಮೇ ಗೆಟ್ ಎ 1 ಮಾರ್ಕ್ ಕ್ವಶನ್ ಇನ್ ದಿಸ್ ಕಾನ್ಸೆಪ್ಟ್. ಓಕೆ, ರೋಸ್ಟರ್ ಫಾರ್ಮ್ ಕೊಟ್ಟು ಸೆಟ್ ಬಿಲ್ಡರ್ ಫಾರ್ಮ್ ಕೇಳ್ಬೋದು, ಅಥವಾ ಸೆಟ್ ಬಿಲ್ಡರ್ ಫಾರ್ಮ್ ಕೊಟ್ಟು ರೋಸ್ಟರ್ ಫಾರ್ಮ್ ಕೇಳ್ಬೋದು. ಓಕೆ, ಸೊ ಇವೆರಡು ಮೆಥಡ್ಸು ಏನು ರೆಪ್ರೆಸೆಂಟೇಷನ್ ಆಫ್ ಸೆಟ್ಸ್, ದಟ್ ಈಸ್ ರೋಸ್ಟರ್ ಫಾರ್ಮ್ ಆ್ಯಂಡ್ ಸೆಟ್ ಬಿಲ್ಡರ್ ಫಾರ್ಮ್. ಓಕೆ, now ಸೊ ಇದ್ರದ್ದು ರಿಸಲ್ಟ್ ಏನಿದೆ ನಿಮ್ಮ ನೋಟ್ಸಲ್ಲಿ ಕಾಪಿ ಮಾಡ್ಕೊಳ್ಳಿಕ್ಕಿದು. ರೋಸ್ಟರ್ ಫಾರ್ಮ್ ಅಂತಂದರೆ ನೀವು ಇದನ್ನು ಬರೆಯೋದು ಸ್ಕ್ರೀನ್ಶಾಟ್ ತೊಗೊಂಡು ವಿಡಿಯೋ ಪಾಸ್ ಮಾಡಿರಿ, ಸ್ಕ್ರೀನ್ಶಾಟ್ ತೊಗೊಂಡು ಆಮೇಲೆ ನಿಮ್ಮ ನೋಟ್ಸಲ್ಲಿ ಬರ್ಕೊರಿ. ಓಕೆ, ಸೊ ರೋಸ್ಟರ್ ಫಾರ್ಮಲ್ಲಿ ಏನು ಮಾಡ್ತೀರಿ? ಆ ಸೆಟ್ಟಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ಬರೀತೀರಿ, ಹೇಳಿನ ಆಲ್ರೆಡಿ. ಸೊ ಆಲ್ ದ ಎಲಿಮೆಂಟ್ಸ್ ಆಫ್ ದ ಸೆಟ್, all the elements of the set are listed. All the elements of the set are listed. ಓಕೆ, ಆ ಸೆಟ್ಟಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ನ ಲಿಸ್ಟೆಡ್ ಅಂದರೆ ಬರೀತೀರಂತ, ಲಿಸ್ಟ್ ಮಾಡ್ತೀರಿ. ಓಕೆ, ನೆಕ್ಸ್ಟ್ ಎರಡನೇದೇನಿದೆ? ಸೆಟ್ ಬಿಲ್ಡರ್ ಫಾರ್ಮ್. ಸೆಟ್ ಬಿಲ್ಡರ್ ಫಾರ್ಮ್ ಅಂತಂದರೆ ಏನು ಬರೀಬೇಕು? ಆ ಸೆಟ್ಟಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ ಏನು ಪ್ರಾಪರ್ಟಿ ಸ್ಯಾಟಿಸ್ಫೈ ಮಾಡುತ್ತೆ ಆ ಪ್ರಾಪರ್ಟಿ ಅಥವಾ ಆ ಕಂಡೀಷನ್ನ ಬರೀಬೇಕು. ಓಕೆ, ಸೊ ಸೆಟ್ ಬಿಲ್ಡ್ ಏನು ಪ್ರಾಪರ್ಟಿ ಅಥವಾ ಏನು ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ ಆ ಕೊಟ್ಟಿರೋ ಸೆಟ್ಟಲ್ಲಿರ್ತಕ್ಕಂಥ ಎಲಿಮೆಂಟ್ಸು ಆ ಪ್ರಾಪರ್ಟಿನ ಬರೀಬೇಕು. ಓಕೆ, ಸೆಟ್ ಬಿಲ್ಡರ್ ಫಾರ್ಮ್ ಮೀನ್ಸ್ all the elements of a set possesses a single common property which is not possessed by any element outside the set. Any element outside the set. Okay, so ಅಂದರೆ ಇದ್ರ ಮೀನಿಂಗು ಆಲ್ ದ ಎಲಿಮೆಂಟ್ಸ್ ಆಫ್ ಅ ಸೆಟ್
ಏನು ಸೆಟ್ ಕೊಟ್ಟಿರ್ತಾರೆ ಆ ಸೆಟ್ಟಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಪೊಸೆಸ್ ಅಂದರೆ ಸ್ಯಾಟಿಸ್ಫೈ ಮಾಡೋದಂತ ಅರ್ಥ. ಓಕೆ, ಪೊಸೆಸ್ ಎ ಸಿಂಗಲ್ ಕಾಮನ್ ಪ್ರಾಪರ್ಟಿ, ಒಂದೇ ಪ್ರಾಪರ್ಟಿ ಹೋಲ್ಡ್ ಮಾಡ್ತಾವೆ, ಸ್ಯಾಟಿಸ್ಫೈ ಮಾಡ್ತಾವೆ. ಓಕೆ, ಪ್ರಾಪರ್ಟಿ ಅಥವಾ ಕಂಡೀಷನ್ ವಿಚ್ ಇಸ್ ನಾಟ್ ಪೊಸೆಸ್ಡ್ ಬೈ ಎನಿ ಎಲಿಮೆಂಟ್ ಔಟ್ಸೈಡ್ ದ ಸೆಟ್. ಅಂದರೆ ಆ ಪ್ರಾಪರ್ಟಿ ಏನು ಸ್ಯಾಟಿಸ್ಫೈ ಮಾಡ್ತಾವೆ ಆ ಸೆಟ್ಟಲ್ಲಿರ್ತಕ್ಕಂಥ ಎಲಿಮೆಂಟ್ಸು, ಆ ಪ್ರಾಪರ್ಟಿ ಆ ಸೆಟ್ಟಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ ಬಿಟ್ಟು ಔಟ್ಸೈಡ್ ಬೇರೆ ಎಲಿಮೆಂಟ್ಸ್ ಸ್ಯಾಟಿಸ್ಫೈ ಮಾಡಲ್ಲ, ವಿಚ್ ಈಸ್ ನಾಟ್ ಪೊಸೆಸ್ಡ್. ಓಕೆ, ಆ ರೀತಿ ಇರ್ತಕ್ಕಂಥ ಕಂಡೀಷನ್ ಬರಿಬೇಕು ನಾವು. ಓಕೆ, ಅವ್ರೇನು ಸೆಟ್ ಕೊಟ್ಟಿರ್ತಾರೋ ಅದರಲ್ಲಿರ್ತಕ್ಕಂಥ ಎಲಿಮೆಂಟ್ಸು ಒಂದು ಸಿಂಗಲ್ ಕಾಮನ್ ಪ್ರಾಪರ್ಟಿ ಅಥವಾ ಸಿಂಗಲ್ ಕಾಮನ್ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ತಾವೆ. ಆ ಪ್ರಾಪರ್ಟಿ ಆ ಎಲಿಮೆಂಟ್ಸ್ ಬಿಟ್ಟು ಔಟ್ಸೈಡ್ ಬೇರೆ ಎಲಿಮೆಂಟ್ಸ್ನ ಸ್ಯಾಟಿಸ್ಫೈ ಮಾಡಬಾರ್ದು ನೀವು ಬರೆದಿರ್ತಕ್ಕಂಥ ಪ್ರಾಪರ್ಟಿ ಅಥವಾ ಕಂಡೀಷನ್. ಓಕೆ, ಅದು ಸೆಟ್ ಬಿಲ್ಡರ್ ಫಾರ್ಮ್. ಈಗ ಫಾರ್ ಎಕ್ಸಾಂಪಲ್ ಈವನ್ ನ್ಯಾಚುರಲ್ ನಂಬರ್ಸ್ ಅಂದರೆ ಇವೇ ಬರ್ತವೆ 2, 4, 6, 8 ಆ್ಯಂಡ್ ಸೊ ಆನ್. ಇವು ಬಿಟ್ಟು ಬೇರೆ ಯಾವುದೇ ನಂಬರ್ ಆ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡಲ್ಲ, ಈವನ್ ನ್ಯಾಚುರಲ್ ನಂಬರ್ ಅಂತಕ್ಕಂಥ ಪ್ರಾಪರ್ಟಿ. ಓಕೆ, ಸೊ ಈ ಎಲಿಮೆಂಟ್ಸು ಒಂದು ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡ್ತಾ ಇದ್ದಾವೆ, ಅದು ಈವನ್ ನ್ಯಾಚುರಲ್ ನಂಬರ್ಸ್ ಇವು 2, 4, 6, 8 ಆ್ಯಂಡ್ ಸೊ ಆನ್ ನಾವು. ಈ ನಂಬರ್ಸ್ ಬಿಟ್ಟು ಔಟ್ಸೈಡ್ ಇವು ಬಿಟ್ಟು ಬೇರೆ ಯಾವುದೇ ನಂಬರ್ಸು ಆ ಪ್ರಾಪರ್ಟಿನ ಈವನ್ ನ್ಯಾಚುರಲ್ ನಂಬರ್ಸ್ ಅಂತಕ್ಕಂಥ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡಲ್ಲ. ಓಕೆ, ಇವಾಗ AEIOU ಅಂದರೆ ಓವಲ್ಸ್ ಆಫ್ ಇಂಗ್ಲೀಷ್ ಅಲ್ಫಾಬೆಟ್, ಆ ಪ್ರಾಪರ್ಟಿ ಓವಲ್ಸ್ ಆಫ್ ಇಂಗ್ಲೀಷ್ ಅಲ್ಫಾಬೆಟ್ ಅನ್ನೋ ಪ್ರಾಪರ್ಟಿ ಈ 5 ಅಲ್ಫಾಬೆಟ್ಸ್ ಮಾತ್ರ ಸ್ಯಾಟಿಸ್ಫೈ ಮಾಡ್ತಾವೆ. ಇವನು ಬಿಟ್ಟು ಯಾವುದೇ ಇನ್ನೊಂದು ಅಲ್ಫಾಬೆಟ್ ಅದನ್ನು ಸ್ಯಾಟಿಸ್ಫೈ ಮಾಡಲ್ಲ ಆ ಪ್ರಾಪರ್ಟಿನ, ಓವಲ್ಸ್ ಆಫ್ ಇಂಗ್ಲೀಷ್ ಅಲ್ಫಾಬೆಟ್ ಅನ್ನೋ ಪ್ರಾಪರ್ಟಿನ. ಓಕೆ, ಆ ರೀತಿ ಬರಿಬೇಕು ನಾವು ಸೆಟ್ ಬಿಲ್ಡರ್ ಫಾರ್ಮ್ ಅಂತಂದರೆ ಆಲ್ ದ ಎಲಿಮೆಂಟ್ಸ್ ಆಫ್ ಎ ಸೆಟ್ ಪೊಸೆಸ್ ಎ ಸಿಂಗಲ್ ಕಾಮನ್ ಪ್ರಾಪರ್ಟಿ. ಪೊಸೆಸ್ ಅಂದರೆ ಸ್ಯಾಟಿಸ್ಫೈ ಮಾಡೋದು. ಓಕೆ, ವಿಚ್ ಇಸ್ ನಾಟ್ ಪೊಸೆಸ್ಡ್ ಬೈ ಎನಿ ಎಲಿಮೆಂಟ್ ಔಟ್ಸೈಡ್ ದ ಸೆಟ್. ಆ ಸೆಟ್ಟಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ ಬಿಟ್ಟು ಔಟ್ಸೈಡ್ ದ ಸೆಟ್, ಆ ಸೆಟ್ ಹೊರಗಡೆ ಅಂದರೆ ಬೇರೆ ಎಲಿಮೆಂಟ್ಸು ಆ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡಬಾರ್ದು, ನಾಟ್ ಪೊಸೆಸ್ಡ್. ಓಕೆ, ಇದು ಸೆಟ್ ಬಿಲ್ಡರ್ ಫಾರ್ಮ್. ಆಲ್ ದ ಎಲಿಮೆಂಟ್ಸ್ ಆಫ್ ದ ಸೆಟ್ ಆರ್ ಲಿಸ್ಟೆಡ್, ಅಂದರೆ ಆ ಎಲಿಮೆಂಟ್ಸ್ ಎಲ್ಲ ಲಿಸ್ಟ್ ಮಾಡಿ ಬರೀಬೇಕು, ಅದು ರೋಸ್ಟರ್ ಫಾರ್ಮು. ಸೆಟ್ ಬಿಲ್ಡರ್ ಫಾರ್ಮ್ ಅಂತಂದರೆ ಸಿಂಗಲ್ ಕಾಮನ್ ಪ್ರಾಪರ್ಟಿ ಬರೀಬೇಕು. ಆಲ್ ದ ಎಲಿಮೆಂಟ್ಸ್ ಆಫ್ ಎ ಸೆಟ್ ಆರ್ possessed by a single common property which is not possessed by any element outside the set. ಸೆಟ್ಟಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ ಬಿಟ್ಟು ಔಟ್ಸೈಡ್ ಇರ್ತಕ್ಕಂಥ ಯಾವುದೇ ಎಲಿಮೆಂಟು ಆ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡಬಾರ್ದು, ಆ ರೀತಿ ಇರ್ತಕ್ಕಂಥ ಪ್ರಾಪರ್ಟಿನ ಬರೀಬೇಕು ನಾವು. ಓಕೆ, ಸೊ ನೆಕ್ಸ್ಟ್, ಸೊ ಅಪ್ ಟು ನೌ ದ ಕಾನ್ಸೆಪ್ಟ್ಸ್ ವಿಚ್ ವಿ ಹ್ಯಾವ್ ಅಂಡರ್ಗಾನ್ ಇಸ್ ಡೆಫಿನೇಷನ್ ಆಫ್ ಎ ಸೆಟ್. ಸೊ ಸೆಟ್ ಅಂತಂದರೆ ಎ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಅಥವಾ ಎ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಓಕೆ, ಆ್ಯಂಡ್ ಸೆಟ್ಸ್ನ ರೆಪ್ರೆಸೆಂಟ್ ಮಾಡೋದು 2 ವೇಸಲ್ಲಿ, ಒಂದು ರೋಸ್ಟರ್ ಫಾರ್ಮು, ಇನ್ನೊಂದು ಸೆಟ್ ಬಿಲ್ಡರ್ ಫಾರ್ಮ್. ಆಮೇಲೆ ಸೆಟ್ಸ್ನ ಯೂಶ್ವಲಿ ಕ್ಯಾಪಿಟಲ್ ಲೆಟರ್ಸಿಂದ ಡಿನೋಟ್ ಮಾಡ್ತಾರೆ. ಸೆಟ್ಸ್ನ ಕ್ಯಾಪಿಟಲ್ ಲೆಟರ್ಸಿಂದ ಡಿನೋಟ್ ಮಾಡ್ತಾರೆ, ಅಂದರೆ A, B, C ಲೈಕ್ ದಟ್. ಯಾವುದೇ ಲೆಟರ್ ಆಗಿರಲಿ ಕ್ಯಾಪಿಟಲ್ ಲೆಟರ್ಸಿಂದ ಸೆಟ್ಸ್ನ ಡಿನೋಟ್ ಮಾಡ್ತೀರಿ. ಅದರಲ್ಲಿರೋ ಎಲಿಮೆಂಟ್ಸ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ಎರಡು ಮೆಥಡ್ ಇದಾವೆ, ಒಂದು ರೋಸ್ಟರ್ ಫಾರ್ಮು, ಇನ್ನೊಂದು ಸೆಟ್ ಬಿಲ್ಡರ್ ಫಾರ್ಮ್. ಸೆಟ್ಸ್ನ ಡಿನೋಟ್ ಮಾಡೋದು ಕ್ಯಾಪಿಟಲ್ ಲೆಟರ್ಸಿಂದ, ಅದರಲ್ಲಿರೋ ಎಲಿಮೆಂಟ್ಸ್ನ ರೆಪ್ರೆಸೆಂಟ್ ಮಾಡೋದು 2 ಫಾರ್ಮ್ಸಲ್ಲಿ ಅಥವಾ 2 ಮೆಥಡ್ಸಲ್ಲಿ. ಓಕೆ, ನಾವು ಲೆಟ್ ಅಸ್ ಗೋ ಥ್ರೂ ದ ಎಕ್ಸಸೈಸ್ 1.1, ಎಕ್ಸಸೈಸ್ ನಂಬರ್ 1.1. ಓಕೆ, ಸೊ ನೀವು ಬೆಟರ್ ಪರ್ಚೇಸ್ ದ NCERT ಟೆಕ್ಸ್ಟ್ ಬುಕ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. NCERT ಟೆಕ್ಸ್ಟ್ ಬುಕ್ನ ಆದಷ್ಟು ಬೇಗ ತೊಗೋರಿ, ಸೊ ದಟ್ ಇಟ್ ವಿಲ್ ಬಿ ಈಸಿಯರ್ ಟು ಫಾಲೋ. ಓಕೆ, ಬಿಕಾಸ್ ಕ್ವಶನ್ಸು ಆ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ ನೀವು ಫಾಲೋ ಆಗ್ಬೋದು ಕ್ವಶನ್ನ. ಓಕೆ, NCERT ಟೆಕ್ಸ್ಟ್ ಬುಕ್ ಆದಷ್ಟು ಬೇಗ ಪರ್ಚೇಸ್ ಮಾಡ್ಕೊರಿ. ಸೊ ಎಕ್ಸಸೈಸ್ 1.1ನಲ್ಲಿ ಫಸ್ಟ್ ಮೇನ್ ಇದೆ. ಫಸ್ಟ್ ಮೇನ್ ಏನು, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಸೆಟ್ಸ್ ಜಸ್ಟಿಫೈ ಯುವರ್ ಆನ್ಸರ್ ಅಂತಿದೆ. ಅಂದರೆ ಕೆಲವು ಸೆಟ್ಸ್ ಕೊಟ್ಟಾರ, ಕೆಲವು ಕಲೆಕ್ಷನ್ಸ್ ಕೊಟ್ಟಾರ, ಆ ಕಲೆಕ್ಷನ್ಸಲ್ಲಿ ಯಾವ ಸೆಟ್ಸ್ ಆಗ್ತಾವೆ. ಸೆಟ್ ಆಗಬೇಕಂದ್ರೆ ಏನಾಗಬೇಕು, ಆ ಕಲೆಕ್ಷನ್ನು ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಗಿರಬೇಕು. ಗೊತ್ತಿದೆ ನಿಮ್ಗೆ ಆಲ್ರೆಡಿ ಡೆಫಿನಿಷನ್ನು. ಡೆಫಿನಿಷನ್ ಇಸ್ ಎ ಸೆಟ್ ಈಸ್ ಎ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಓಕೆ, ಸೊ ಕೆಲವು ಕಲೆಕ್ಷನ್ಸ್ ಕೊಟ್ಟಾರ, ಅದು ಸೆಟ್ ಆಗುತ್ತಾ ಇಲ್ಲ ಅನ್ನೋದು ಹೇಳಬೇಕು. ಸೆಟ್ ಆಗಬೇಕಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಕಲೆಕ್ಷನ್ ವೆಲ್ ಡಿಫೈನ್ಡ್ ಆಗಿರಬೇಕು. ಓಕೆ, ಎಕ್ಸಸೈಸ್ 1.1 ಅದರಲ್ಲಿ ಫಸ್ಟ್ ಮೇನ್, ಅದರಲ್ಲಿ ಫಸ್ಟ್ ಕ್ವಶನ್.
ಫಸ್ಟ್ ಕ್ವಶನ್ ಏನಿದೆ, ದ ಕಲೆಕ್ಷನ್ ಆಫ್ ಆಲ್ ದ ಮಂತ್ಸ್ the collection of all the months of a year, the collection of all the months of a year beginning with letter J, beginning with letter J, the collection of all the months of a year beginning with letter J. ಸೊ ಈ ಕಲೆಕ್ಷನ್ ಸೆಟ್ ಆಗುತ್ತಾ ಇಲ್ಲ ಅನ್ನೋದು ಹೇಳಬೇಕು ನಾವು, ಆ್ಯಂಡ್ ಅದಕ್ಕೆ ರೀಸನ್ ಕೂಡ ಕೊಡಬೇಕು ಯಾಕಾಗುತ್ತೆ. ಸೆಟ್ ಆಗಬೇಕಂದ್ರೆ ಈ ಕಲೆಕ್ಷನ್ ವೆಲ್ ಡಿಫೈನ್ಡ್ ಆಗಿರಬೇಕು. ಓಕೆ, ನಿಮಗೆ ಗೊತ್ತಿದೆ ಡೆಫಿನಿಷನ್ ಆಲ್ರೆಡಿ. ಸೊ ಏನು ಕೊಟ್ಟರೆ, ದ ಕಲೆಕ್ಷನ್ ಆಫ್ ಆಲ್ ದ ಮಂತ್ಸ್ ಆಫ್ ಎ ಇಯರ್, ಅಂದರೆ ಒಂದು ಇಯರಲ್ಲಿ ಬರ್ತಕ್ಕಂಥ ಎಲ್ಲ ಮಂತ್ಸ್ನ ಕಲೆಕ್ಟ್ ಮಾಡ್ಯಾರ. ಆ ಮಂತ್ ಏನಾಗಿರಬೇಕು, ಬಿಗಿನಿಂಗ್ ವಿತ್ ಲೆಟರ್ ಜೆ ಇಂದ ಸ್ಟಾರ್ಟ್ ಆಗಬೇಕು. ಅಂದರೆ ಜೆ ಇಂದ ಸ್ಟಾರ್ಟ್ ಆಗ್ತಕ್ಕಂಥ ಮಂತ್ಸ್ ಅಂದರೆ ಯಾವ ಬರ್ತವೆ, ಜನವರಿ ಬರುತ್ತೆ ಬಿಕಾಸ್ ಲೆಟ್ರ್ ಜೆ ಇಂದ ಸ್ಟಾರ್ಟ್ ಆಯ್ತದು. ಆಮೇಲೆ ಜೂನ್ ಬರುತ್ತೆ, ಆಮೇಲೆ ಜುಲೈ ಬರುತ್ತೆ. ಓಕೆ, ಜೆ ಇಂದ ಸ್ಟಾರ್ಟ್ ಆಗವು. ಸೊ ಇವು 3 ಮಂತ್ಸ್ ಏನು ಒಂದು ಇಯರಲ್ಲಿ ಬರ್ತಕ್ಕಂಥ ಮಂತ್ಸ್ ಅವು, ಆ್ಯಂಡ್ ಅವು ಲೆಟರ್ ಜೆ ಇಂದ ಬಿಗಿನ್ ಆಗುತ್ತೆ. ಅಂದರೆ ಇದು ಯುನಿಕ್ ಕಲೆಕ್ಷನ್ ತಾನೇ ಇದು. ಬಿಕಾಸ್ ಈ 3 ಮಂತ್ಸ್ ಬಿಟ್ಟು ಯಾವುದೇ ಇನ್ನೊಂದು ಮಂತ್ ಲೆಟರ್ ಜೆ ಇಂದ ಸ್ಟಾರ್ಟ್ ಆಗಲ್ಲ. ಓಕೆ, ಹಾಗಾಗಿ ಇನ್ನು ಯಾರನ್ನ ಕೇಳಿದ್ರು ಕೂಡ ಜೆ ಇಂದ ಸ್ಟಾರ್ಟ್ ಆಗ್ತಕ್ಕಂಥ ಮಂತ್ಸ್ ಯಾವಂತಂದರೆ ಇವು 3 ಅಂತಾರೆ, ಜನವರಿ, ಜೂನು, ಜುಲೈ. ಸೊ ಅಂದರೆ ಏನರ್ಥ, ಇವನು ಬಿಟ್ಟು ಬೇರೆ ಯಾವುದೇ ಆಬ್ಜೆಕ್ಟು ಈ ಕಲೆಕ್ಷನಲ್ಲಿ ಬರಲಿಕ್ಕೆ ಚಾನ್ಸ್ ಇಲ್ಲ. ಇವು 3 ಬಿಟ್ಟು ಬೇರೆ ಯಾವುದೇ ಮಂತು ಈ ಕಲೆಕ್ಷನಲ್ಲಿ ಬರೋಕ್ಕೆ ಚಾನ್ಸ್ ಇಲ್ಲ. ಅಂದರೆ ಇದು ಯುನಿಕ್, ವಿಚ್ ಮೀನ್ಸ್ ವೆಲ್ ಡಿಫೈನ್ಡ್ ಆಯ್ತಂದ್ರೆ ಇಟ್ ಈಸ್ ಎ ಸೆಟ್. ಓಕೆ, ಬಿಕಾಸ್ ಲೆಟರ್ ಜೆ ಇಂದ ಸ್ಟಾರ್ಟ್ ಆಗ್ತಕ್ಕಂಥ ಮಂತ್ಸು ಇವು 3. ಥ್ರೂಔಟ್ ಯೂನಿವರ್ಸಲ್ಲಿ ಯಾರನ್ನು ಕೇಳಿದ್ರು ಕೂಡ ಇವು 3 ಅಂತಾರೆ, ಜನವರಿ, ಜೂನ್, ಜುಲೈ. ಅಂದರೆ ಎಲ್ಲರ ದೃಷ್ಟಿಯಲ್ಲಿ ಈ ಕಲೆಕ್ಷನ್ ಯುನಿಕ್, ಒಂದೇ ರೀತಿ ಇರುತ್ತೆ, ಒಬ್ಬರಿಂದ ಇನ್ನೊಬ್ಬರಿಗೆ ಚೇಂಜ್ ಆಗಲ್ಲ. ಹಾಗಾಗಿ ಈ ಕಲೆಕ್ಷನ್ ಏನೋ ವೆಲ್ ಡಿಫೈನ್ಡ್ ಇದೆ ಅಂದರೆ ಅದು ಸೆಟ್. ಓಕೆ, ಸೊ ನಿಮಗೆ ಇದ್ರದ್ದು ಸೊಲ್ಯೂಷನ್ ಏನು ಬರೀಬೇಕು, ಸೊ ಸೊಲ್ಯೂಷನ್ ಏನು ಬರೀತೀರಿ, ದ ಕಲೆಕ್ಷನ್ ಆಫ್ ಆಲ್ ದ ಮಂತ್ಸ್ ಆಫ್ ಎ ಇಯರ್ ಬಿಗಿನಿಂಗ್ ವಿತ್ ಲೆಟರ್ ಜೆ ಆರ್. ಸೊಲ್ಯೂಷನ್ ಇದಕ್ಕೆ. ಓಕೆ, ದ ಕಲೆಕ್ಷನ್ ಆಫ್ ಆಲ್ ದ ಮಂತ್ಸ್ ಆಫ್ ಎ ಇಯರ್ ಬಿಗಿನಿಂಗ್ ವಿತ್ ಲೆಟರ್ ಜೆ ಆರ್ ಯಾವ್ಯಾವು, ಜನವರಿ, ಓಕೆ, ದೆನ್ ಜೂನ್, ಜುಲೈ, ಜನವರಿ, ಜೂನ್, ಜುಲೈ, ವಿಚ್ ಈಸ್ ಎ ವೆಲ್ ಡಿಫೈನ್ಡ್ ಕಲೆಕ್ಷನ್ ವೆಲ್ ಡಿಫೈನ್ಡ್ ಅದು. ಓಕೆ, ಬಿಕಾಸ್ ಯಾರನ್ನ ಯುನಿಕ್ ಇದೆ, ಲೆಟರ್ ಜೆ ಇಂದ ಸ್ಟಾರ್ಟ್ ಆಗ್ತಕ್ಕಂಥ ಮಂತ್ಸ್ ಇವು 3 ಬಿಟ್ಟು ಯಾವ ಬರಲಿಕ್ಕೆ ಚಾನ್ಸ್ ಇಲ್ಲ. ಓಕೆ, ಹಂಗಾಗೋದು ವೆಲ್ ಡಿಫೈನ್ಡ್ ಕಲೆಕ್ಷನ್. ಓಕೆ, ಸೊ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಗಿದೆ ಅಂದರೆ ಕೊಟ್ಟಿರ್ತಕ್ಕಂಥ ಕಲೆಕ್ಷನ್ ಏನಾಗಿರುತ್ತೆ, ಸೆಟ್ ಆಗಿರುತ್ತೆ. ಬಿಕಾಸ್ ಸೆಟ್ ಆಗಬೇಕಂದ್ರೆ ಕಲೆಕ್ಷನ್ ಮಸ್ಟ್ ಬಿ ವೆಲ್ ಡಿಫೈನ್ಡ್ ಅಕಾರ್ಡಿಂಗ್ ಟು ಡೆಫಿನಿಷನ್, ಗೊತ್ತಿದೆ ನಿಮಗೆ ಆಲ್ರೆಡಿ. ಓಕೆ, ಲಾಸ್ಟಿಗೆ ಕನ್ಕ್ಲೂಷನ್ ಏನು ಬರೀತೀರಿ, ಹೆನ್ಸ್ ಗಿವನ್ ಕಲೆಕ್ಷನ್ ಈಸ್ ಎ ಸೆಟ್. ಓಕೆ, ಗಿವನ್ ಕಲೆಕ್ಷನ್ ಈಸ್ ಎ ಸೆಟ್. ಓಕೆ, ಗೊತ್ತಾಯ್ತಲ್ಲ. ಸೊ ಕಲೆಕ್ಷನ್ನು ವೆಲ್ ಡಿಫೈನ್ಡ್ ಆಗಿದ್ದರೆ ಅದು ಸೆಟ್ ಆಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಕಲೆಕ್ಷನ್ ಆಲ್ ದ ಮಂತ್ಸ್ ಆಫ್ ಎ ಇಯರ್ ಬಿಗಿನಿಂಗ್ ವಿತ್ ಲೆಟರ್ ಜೆ, ಆ ರೀತಿ ಇರತಕ್ಕಂಥ ಮಂತ್ಸ್ 3 ಮಾತ್ರ ಇರ್ತವೆ. ಸೊ ಎಲ್ಲರ ದೃಷ್ಟಿಯಲ್ಲೂ ಇವೇ ಇರ್ತವೆ, ಒಬ್ಬರಿಂದ ಇನ್ನೊಬ್ಬರಿಗೆ ಚೇಂಜ್ ಆಗಲ್ಲ. ಅಂದರೆ ಅದು ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಗಿದೆ ಅಂದರೆ ಅದು ಸೆಟ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು 6 to 7 ಇದ್ದಾವೆ. ಅದೇ ಫಸ್ಟ್ ಮೇಯ್ನಲ್ಲಿ ಕ್ವಶನ್ಸು, ಅಂದರೆ ಕಲೆಕ್ಷನ್ಸ್ ಕೊಟ್ಟಾರ. ಓಕೆ, ಆ ಕಲೆಕ್ಷನ್ಸು ಸೆಟ್ ಆಗುತ್ತಾ ಇಲ್ಲ ಅನ್ನೋದು ನಾವು ವೆರಿಫೈ ಮಾಡಬೇಕು. ಓಕೆ, ನಾನು ಇದನ್ನು ಆ ಕ್ವಶನ್ನ ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀನಿ. ಟೆಕ್ಸ್ಟ್ ಬುಕ್ ಇಲ್ಲ ಅಂತಂದರೆ ಮೋಸ್ಟ್ಲಿ ಇದ್ದಿರಲ್ಲ ನಿಮ್ಮ ಹತ್ರ, ಮ್ಯಾಕ್ಸಿಮಮ್
ಸ್ಟೂಡೆಂಟ್ಸ್ ಹತ್ರ ನಾನು. ಸೊ ಆ ಕ್ವಶನ್ ಎಕ್ಸಸೈಸ್ 1.1 ಫಸ್ಟ್ ಮೈನ್, ಓಕೆ, ಫಸ್ಟ್ ಮೈನಲ್ಲಿರ್ತಕ್ಕಂಥ ಕಲೆಕ್ಷನ್ಸ್ ಇದ್ದಾವೆ, ಒಂದು 9 ಕಲೆಕ್ಷನ್ಸ್ ಇದ್ದಾವೆ. ಅದರಲ್ಲಿ ಫಸ್ಟ್ ಒನ್ ನಾನು ಹೇಳಿನ ಆಲ್ರೆಡಿ. ಇನ್ನು 8 ಇದ್ದಾವೆ, 8 ಕ್ವಶನ್ಸ್ ಇದ್ದಾವೆ ಕಲೆಕ್ಷನ್ಸು. ಅವು ವೆಲ್ ಡಿಫೈನ್ಡ್ ಆಗ್ತಾವೆ ಇಲ್ಲ ನೋಡಬೇಕು. ವೆಲ್ ಡಿಫೈನ್ಡ್ ಆಗಿದ್ದರೆ ಸೆಟ್ ಆಗುತ್ತೆ, ವೆಲ್ ಡಿಫೈನ್ಡ್ ಅಲ್ಲ ಅಂತಂದರೆ ಅದು ಸೆಟ್ ಆಗೋಲ್ಲ. ಗಿವೆನ್ ಕಲೆಕ್ಷನ್ ಈಸ್ ನಾಟ್ ಎ ಸೆಟ್ ಅಂತ ಬರೀಬೇಕು. ಓಕೆ, ಸೊ ಅದನ್ನು ನಾನು ಸ್ಕ್ರೀನ್ಶಾಟ್ ತೆಗೆದು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀನಿ. ಅದನ್ನೆಲ್ಲ ಡೌನ್ಲೋಡ್ ಮಾಡಿಕೊಂಡು ಟ್ರೈ ಮಾಡಿರಿ ಆ ಕ್ವಶನ್ನ, ಫಸ್ಟ್ ಮೈನಲ್ಲಿ ಇರ್ತಕ್ಕಂಥ ಕಲೆಕ್ಷನ್ಸ್. ಓಕೆ, ಸೊ let me stop here. We will continue in the next class. Okay, thank you.